ಚಿಕ್ಕವ್ರಿಗೆ ಹಾಯ್, ಹೆಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಟು 7th ವೆಲ್ ಚಾನಲ್ ಗಾಯ್ಸ್. ಹುಬ್ಬಳ್ಳಿಯಲ್ಲಿ ಒಂದು ಮುಸ್ಲಿಂ ಫ್ಯಾಮ್ಲಿ ಇರುತ್ತದೆ. ಅದರಲ್ಲಿ ತಂದೆ, ತಾಯಿ ಮತ್ತು 2 ಹೆಣ್ಣು ಮಕ್ಕಳು, ಹೀಗೆ 4 ಜನ ವಾಸವಾಗಿರ್ತಾರೆ. ಇವ್ರದ್ದು ಬಿಸ್ನೆಸ್ ಎಲ್ಲ ಇರುತ್ತದೆ ಮತ್ತು 4 ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರ್ತವೆ. ಆ 4 ದೊಡ್ಡ ಬಿಲ್ಡಿಂಗ್ಗಳನ್ನು ಇವರು ಬಾಡಿಗೆ ಕೊಟ್ಟಿರ್ತಾರೆ. ಸೊ ಇವ್ರದ್ದು ಲೈಫ್ ಸ್ಟೈಲ್ ಈ ಥರ ಇರುತ್ತೆ. ಶ್ರೀಮಂತರೆಲ್ಲ ಇರ್ತಾರೆ ನಾರ್ಮಲಿ. ಹೀಗಿರಬೇಕಾದ್ರೆ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡ ಮಗಳಿದ್ದಾಳಲ್ಲ, ಅವ್ರದ್ದು ಸಹ ಮ್ಯಾರೇಜ್ ಫಿಕ್ಸ್ ಆಗಿರುತ್ತದೆ. ಆ್ಯಂಡ್ ಮ್ಯಾರೇಜ್ ಫಂಕ್ಷನ್ಗೆ ಬಹಳಷ್ಟು ಜನ ಬಂದಿರ್ತಾರೆ. ಆ್ಯಂಡ್ ಈ ಮ್ಯಾರೇಜ್ ಮುಗಿದ 2ನೇ ದಿನಕ್ಕೆ ಫಾದರ್ ಮನೆ ಹೊರಗೆ ಹೋಗ್ತಿರ್ತಾರೆ ಕೆಲಸಕ್ಕಂತ. ಮಾರ್ನಿಂಗ್ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಒಂದು ಪೇಪರ್ ಚಿಟ್ ಬಿದ್ದಿರುತ್ತದೆ. ಅದನ್ನು ಅವರು ನೋಡಿ ಓಪನ್ ಮಾಡ್ತಾರೆ. ಮಾಡಿದರೆ ಅದರಲ್ಲಿ ಸಣ್ಣ ಸಣ್ಣ ಉಗುರಿನ ತುಂಡುಗಳಿರ್ತವೆ. ಆ್ಯಂಡ್ ಅದರಲ್ಲಿ ಒಂದು ಪೇಪರ್ ಬರೆದಿರುತ್ತದೆ, ಏನೋ ಹೆಸರಿದೆ. ಸೊ ಅದನ್ನು ನೋಡಿದರೆ ಅದು ಅವರ ದೊಡ್ಡ ಮಗಳ ಹೆಸರಾಗಿದೆ. ತಂದೆ ಫುಲ್ ಶಾಕ್. ಏನಿದು, ಇದು ಯಾರು ಈ ಥರ ಮಾಡಿರೋದು? ನಮ್ಮದು ರೆಪ್ಯುಟೇಷನ್ ಎಲ್ಲ ಇದೆ ಏರಿಯಾದಲ್ಲಿ ಅಂತ ಇವರು ಇರಲಿ ಬಿಡು ಅಂತ ಯಾರಿಗೂ ಹೇಳೋದಿಲ್ಲ. ಇವರು ಅದನ್ನು ಕೇರ್ಲೆಸ್ ಆಗಿ ತೊಗೊಂಡು ಯಾರೋ ಹುಡುಗಾಟಿಗೆ ಮಾಡಿರ್ಬೋದು ಅಂತ ತಮ್ಮ ಕೆಲಸಕ್ಕೆ ತಾವು ಹೋಗ್ತಾರೆ. ಹೀಗೆ ಮತ್ತೆ 1 ವಾರ ಆಗುತ್ತದೆ. 1 ವಾರ ಆದಮೇಲೆ ಇವರು ತಮ್ಮ ಸ್ಕೂಟರ್ ಮೇಲೆ ಹೋಗ್ತಾ ಇರ್ತಾರೆ. ಸೇಮ್ ಮಾರ್ನಿಂಗ್ ಹೋಗ್ತಿರ್ಬೇಕಾದ್ರೆ ಈ ಕಾಲನ್ನು ಇಟ್ಟಿರ್ತೀವಿ ನೋಡಿ, ಅಲ್ಲೇನೋ ಒಂಥರ ಆಳ್ಗಾಡ್ದಂಗೆಲ್ಲ ಆಗುತ್ತೆ. ಇವರು ನೋಡಿದರೆ ಮತ್ತೆ ಒಂದು ಪೇಪರ್ ಚಿಟ್ಟಿದೆ. ಆ ಪೇಪರ್ ಚಿಟ್ಟನ್ನು ತೆಗೆದು ನೋಡಿದರೆ ಅದರಲ್ಲಿ ಹೆಣ್ಣು ಮಕ್ಕಳ ಕೂದಲಿದ್ದಾವೆ, ಉದ್ದುದ್ದಾಗ ಕೂದಲು. ಆ್ಯಂಡ್ ಮತ್ತೆ ಅದರಲ್ಲಿ ಒಂದು ಲೆಟರ್ ಬರೆದಿದೆ. ಆ ಲೆಟರ್ನ ತೆಗೆದು ನೋಡಿದರೆ ಅದರಲ್ಲಿ ಆ ದೊಡ್ಡ ಮಗಳ ಹೆಸರಿದೆ. ಸೊ ಇವಾಗ ತಿಳಿಯುತ್ತೆ ಇವರಿಗೆ ಇದು ಒಂದು ಸೀರಿಯಸ್ ಮ್ಯಾಟರ್ ಆಗಿದೆ ಅಂತ. ಬಟ್ ಅಷ್ಟೇನು ಸೀರಿಯಸ್ ತಿಳ್ಕೊಳ್ಳೋದಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲೆಲ್ಲ ನಾವು ಕೆಲವೊಂದಿಷ್ಟು ಕ್ಲೋಸೆಸ್ಟ್ ಫ್ರೆಂಡ್ಗಳು ಮತ್ತು ಕೆಲವೊಂದಿಷ್ಟು ಜನರಿಗೆ ನಾವು ಹೇಳ್ಕೊತೀವಿ, ಈ ಥರ ಘಟನೆ ಆಗಿದೆ, ಇದಕ್ಕೇನು ಸೊಲ್ಯೂಷನ್ ಅಂತ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇವರು ತನ್ನ ದೊಡ್ಡಣ್ಣನಿಗೆ ಹೇಳ್ಕೊತಾರೆ. ಹೋಗಿ ಹೇಳಿದಾಗ ಅವರ ಅಣ್ಣ ಇದ್ದಾನಲ್ಲ, ಅವನಂತಾನೆ, ಏನಿಲ್ಲ, ಇದು ಒಂದು ಸ್ಮಾಲ್ ಮ್ಯಾಟರ್ ಆಗಿದೆ. ಸೊ ನೀನು ಹೋಗಿ ಮನೆಗೆ ಈ ಥರ ಕೆಲವೊಂದು ಬುಕ್ಗಳನ್ನು ಓದು ಅಂತ ಹೇಳ್ತಾರೆ. ಆ್ಯಂಡ್ ಆ ಒಂದು ಹುಡುಗಿ ಇರ್ತಾಳಲ್ಲ, ಆಕೆಗೆ ಅದು ಏನೋ ಅಂತಾರೆ ಗೈಸ್, ಊದ್ತಾರಂತೆ ಅವರು, ಉಫ್ ಅಂತ. ಸೊ ಆ ಥರ ಮಾಡಂತ ಹೇಳ್ತಾರೆ. ಆಯಿತು ಸರಿ ಅಂತ ಇವರು ಹೋಗ್ತಾರೆ. ಹೋಗಿ ಮತ್ತೆ 1-2 ದಿನ 3 ದಿನ ಹೀಗೆ 1 ವಾರ ಆಗುತ್ತದೆ. 1 ವಾರ ಆದ ತಕ್ಷಣವೇ ಒಂದು ಸಂಡೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸುತ್ತಾಡೋಕ್ಕಂತ ಹೊರಗಡೆ ಹೋಗ್ತಿರ್ತಾರೆ. ಹಾಲಿಡೇ ಅಂತ, ಎಂಜಾಯ್ಮೆಂಟ್ ಅಂತ ಹೋಗ್ತಿರ್ಬೇಕಾದ್ರೆ ಮನೆಯವರಿಗೆ ಮತ್ತೆ ಈ ಒಂದು ಮೇನ್ ಯಜಮಾನ ಏನಿದಾರಲ್ಲ ಅವರು ಹೊರಗಡೆ ಬರ್ತಾರೆ. ಬಂದು ನೋಡಿದರೆ ಇವ್ರದ್ದು ಕಾಲು ಒಂದು ಏನೋ ಇದ್ರ ಮೇಲೆ ಬಿದ್ದುಬಿಡುತ್ತದೆ, ಒಂಥರ ಸಾಫ್ಟ್. ನೋಡಿದರೆ ಅದು ಒಂದು ಕರ್ರೆಯ ಕ್ಯಾರಿ ಬ್ಯಾಗ್. ಅದರಲ್ಲಿ ಕೆಟ್ಟ ದುರ್ನಾತ ಬರ್ತಾ ಇದೆ. ನೋಡಿದರೆ ಅದರಲ್ಲಿ ಮನುಷ್ಯರ ಮಲ ಇದೆ, ಅಂದರೆ ಟಾಯ್ಲೆಟ್. ಸೊ ಆವಾಗ ಆ ಒಂದು ವೈಫ್ ಮತ್ತು 2 ಹೆಣ್ಮಕ್ಳು ಕೇಳ್ತಾರೆ, ಏನಿದು ಈ ಥರ ಎಲ್ಲ ಇದೆಯಲ್ಲ ಅಂತ. ಆವಾಗ ಆ ಒಂದು ತಂದೆ ಅಂತಾರೆ, ಏನಿಲ್ಲ, ನಾನು 3-4 ವಾರ ಆಯಿತು ನಾನು ಇದನ್ನೇ ಫೇಸ್ ಮಾಡ್ತಾ ಇದ್ದೀನಿ. ಏನೇನೋ ತಂದಿಡ್ತಾರೆ, ಒಂದೊಂದು ವಾರ ಚೇಂಜಸ್ ಎಲ್ಲ ಮಾಡ್ಕೊತಿರ್ತಾರೆ ಐಟಮ್ಸ್ಗಳನ್ನೆಲ್ಲ ಈ ಥರ ಅಂತ ಅಂದಾಗ ಈ ಸತಿ ಎಲ್ಲರೂ ಎದುರುಗಡೆ ಇರೋದರಿಂದ ಈ ಮ್ಯಾಟ್ರ್ ಹೊರಗೆ ಬರುತ್ತದೆ. ಆ್ಯಂಡ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಒಬ್ಬ ಮೌಲ್ವಿ ಕಡೆ ಹೋಗ್ತಾರೆ. ಮೌಲ್ವಿ ಕಡೆಗೆ ಹೋಗಿ ಅಲ್ಲಿ ಎಲ್ಲ ಒಂದು ಮಂತ್ರಗಳು ಇರ್ಬೋದು ಮತ್ತು ಕೆಲವೊಂದಿಷ್ಟು ಏನಂತೀವಲ್ಲ ತಾಯ್ತಗಳನ್ನೆಲ್ಲ ಕಟ್ಕೊಂಡು ಬರ್ತಾರೆ. ಕೆಲವೊಂದು ರಿಚುವಲ್ಸ್ ಎಲ್ಲ ಮಾಡ್ತಾರೆ. ಇದೆಲ್ಲ ಸರಿ ಆಯಿತು ಅಂತ ಅಂದ 1 ವಾರಕ್ಕೇ ದೊಡ್ಡ ಹುಡುಗಿಯ ಎಂಗೇಜ್ಮೆಂಟ್ ಸೆರೆಮನಿ ಇರುತ್ತದೆ. ಸೊ ಆ ಎಂಗೇಜ್ಮೆಂಟ್ ಸೆರೆಮನಿಗೆ ಎಲ್ಲರೂ ಬಂದಿರ್ತಾರೆ. ಆ್ಯಂಡ್ ಹುಡುಗಿ ಸಹ ಖುಷಿಯಾಗಿರ್ತಾಳೆ. ಎಂಗೇಜ್ಮೆಂಟ್ ಸೆರೆಮನಿ ಇದ್ದ ದಿನ ಆ ಹುಡುಗಿ ಅಡುಗೆ ಮಾಡಲು ಕಿಚನ್ಗೆ ಹೋಗಿರ್ತಾಳೆ. ಆ್ಯಂಡ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅವಳು 60% ಬರ್ನ್ ಆಗುತ್ತಾಳೆ. ಸೊ ಹೀಗೆಲ್ಲ ಆದ ತಕ್ಷಣ ಮನೆಯವರಿಗೆಲ್ಲ ಟೆನ್ಷನ್, ನಾವು ಯಾಕೆ ಇದನ್ನು ಸೀರಿಯಸ್ ತಗೊಳ್ಳಿಲ್ಲ ಅಂತ. ಅಂದರೆ ಈ ತಂದೆಗೆ ಒಂಥರ ಏನಂದರೆ ಬ್ರೈನ್ ಸ್ಟ್ರೋಕ್ ಎಲ್ಲ ಆಗಿಬಿಡುತ್ತೆ. ಆಸ್ತಿ ಅಂತಸ್ತೆಲ್ಲ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದಿತ್ತು, ಯಾಕೆ ನಾನು ಮಾಡಲಿಲ್ಲ
ಅಂತ ಅವರು ಟೆನ್ಷನ್ ಎಲ್ಲ ತಗೊಂಡು ಇವಾಗ ಹುಡುಗಿಯನ್ನು ಹಾಸ್ಪಿಟಲ್ಗೆ ಹಾಕಿರ್ತಾರೆ, 60% ಬರ್ನ್ಔಟ್. ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ತಂದೆ ಏನೇನೋ ಥಿಂಕ್ ಮಾಡಿ ಅವರಿಗೂ ಬ್ರೈನ್ ಸ್ಟ್ರೋಕ್ ಆಗಿಬಿಡ್ತದೆ. ಸೊ ಇವಾಗ ಇಬ್ಬರು ಹಾಸ್ಪಿಟಲ್ನಲ್ಲಿ. ಆ್ಯಂಡ್ ಇತ್ತ ಕಡೆ ಸಣ್ಣ ಮಗಳು ಮತ್ತು ತಾಯಿ ಇವರೇ ಇವಾಗ ಇವ್ರದ್ದೆಲ್ಲ ಜೋಪಾನ ಮಾಡ್ತಾಯಿರೋದು, ಕ್ಲೀನಿಂಗ್ ಮಾಡ್ತಾಯಿರೋದು, ಹಾಸ್ಪಿಟಲ್ ಬಿಲ್ಸ್ ಪೇ ಮಾಡ್ತಾಯಿರೋದು, ಹಾಸ್ಪಿಟಲ್ಗೆಲ್ಲ ಅಡ್ಡಾಡ್ತಾ ಇರೋದು. ಸೊ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಇವಾಗ ಹಾಸ್ಪಿಟಲ್ ಕಟ್ಟೋಕೆ ದುಡ್ಡು ಬೇಕಲ್ಲ. ಸೊ ಇವ್ರ ಹತ್ರ 4 ಬಿಲ್ಡಿಂಗ್ಗಳಿರ್ತವೆ ಆ್ಯಂಡ್ ಅದರಲ್ಲಿ 3 ಬಿಲ್ಡಿಂಗ್ಗಳನ್ನು ಇವರು ಮಾರಿಬಿಡ್ತಾರೆ. ಮಾರಿ ದುಡ್ಡೆಲ್ಲ ಇದು ಮಾಡ್ತಾರೆ, ಕೂಡಿಸ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡಿ ಮೌಲ್ವಿಗಳಿಗೂ ಭೇಟಿ ಆಗ್ತಾರೆ, ಪೂಜಾರಿಗಳಿಗೂ ಭೇಟಿ ಆಗ್ತಾರೆ, ಪಂಡಿತರಿಗೂ ಭೇಟಿ ಆಗ್ತಾರೆ. ಬಟ್ ಇದ್ರದ್ದು ಸೊಲ್ಯೂಷನ್ ಸಿಗ್ತಾ ಇರೋದಿಲ್ಲ. ಮತ್ತು ಇವರಲ್ಲಿ ಒಂದು ಆತಂಕ ಇರುತ್ತೆ, ಮುಂದೆ ಮತ್ತೆ ಇದೇ ಥರ ಏನಾದರೂ ಘಟನೆ ಆದರೆ ಹೇಗೆ ಅಂತ. ಆ್ಯಂಡ್ ಅದೇ ಥರ ಇವ್ರ ಮನೆಗೆ ಒಂದು ದುಃಖದ ಛಾಯೆ ಇದೆ ಅಂತ ಜನ ಬರೋದು ಹೋಗೋದೆಲ್ಲ ಮಾಡ್ತಾ ಇರ್ತಾರೆ. ಅತ್ತ ಕಡೆ ಎಂಗೇಜ್ಮೆಂಟ್ ಸಹ ಮುರಿದು ಬಿದ್ದಿರುತ್ತದೆ. ಸೊ ಮನೆಗೆಲ್ಲ ಬರ್ತಿರ್ಬೇಕಾದ್ರೆ ಅವರ ಮನೆಯಲ್ಲಿ ಒಬ್ಬ ಕೆಲಸದ ಆಳಿರ್ತಾಳೆ, ಹೆಣ್ಮಗಳು. ಅವಳೇನು ಗಮನಿಸ್ತಾಳಂದರೆ ಒಬ್ಬ ಮಹಿಳೆ, ಅಂದರೆ ಈ ಒಂದು ದೊಡ್ಡಣ್ಣ ಅಂತನ್ನಲ್ಲ ನಾನು, ಆ ದೊಡ್ಡಣ್ಣನ ವೈಫ್ ಮನೆ ಕಡೆ ಬರ್ತಿರ್ತಾಳೆ. ಆ್ಯಂಡ್ ಅವಳ ಕೈಯಲ್ಲಿ ಒಂದು ಕರಿ ಕ್ಯಾರಿ ಬ್ಯಾಗ್ ಇರುತ್ತದೆ. ಸೊ ಕೆಲಸದಾಳು ಇದನ್ನು ನೋಡಿಕೊಂಡು ಏನೋ ಒಯ್ತಿರ್ಬೇಕು ಬಿಡು ಅಂತ ಅವಳು ಸುಮ್ಮಾಗ್ಬಿಡ್ತಾಳೆ. ಅವಳು ಒಳಗಡೆ ಹೋಗ್ತಾಳೆ. ಆ ಒಂದು ದೊಡ್ಡಣ್ಣನ ಹೆಂಡತಿ ಒಳಗೆ ಹೋಗಿ ರಿಟರ್ನ್ ಬರ್ತಿರ್ಬೇಕಾದ್ರೆ ಕ್ಯಾರಿ ಬ್ಯಾಗ್ ಆಕೆಯ ಕೈಯಲ್ಲಿ ಇರೋದಿಲ್ಲ. ಆವಾಗ ಈ ಕೆಲಸದಾಳಿಗೆ ಅನಿಸುತ್ತೆ, ಏನು ಬಿಡು, ಎಲ್ಲ ಜನ ಅವರಿಗೆ ಏನೇನೋ ತಂದು ಕೊಡ್ತಿರ್ತಾರೆ ತಿನ್ನೋಕ್ಕೆಲ್ಲ, ಹಾಗೆ ಇವರು ತಂದು ಕೊಟ್ಟಿರಬೇಕು. ಯಾಕಂದರೆ ಇವಾಗ ಎಲ್ಲ ಒಂದು ಮೇಂಟರಿಂಗ್ ಆ್ಯಂಡ್ ಕೇರ್ ಟೇಕಿಂಗ್ ಎಲ್ಲ ದೊಡ್ಡಣ್ಣ ಮತ್ತು ಅವಳ ವೈಫ್ ಇಬ್ಬರೇ ಮಾಡ್ತಾ ಇರೋದು. ಸೊ ಯಾರಿಗೂ ಏನು ಡೌಟ್ ಬರೋದಿಲ್ಲ. ಆಯಿತು ಸರಿ ಅಂತ ಇವಾಗ ಆ ಒಂದು ಕೆಲಸದಾಳು ಸಣ್ಣ ಹುಡುಗಿಯ ರೂಮ್ಗೆ ಹೋಗಿ ಕಸ ಎಲ್ಲ ಗುಡಿಸ್ತಿರ್ಬೇಕಾದ್ರೆ ಆ ಸಣ್ಣ ಹುಡುಗಿಯ ಬೆಡ್ ಕೆಳಗೆ ಅದೇ ಕರಿಯ ಕ್ಯಾರಿ ಬ್ಯಾಗ್ ಇದೆ. ಸೊ ಅದನ್ನು ತೆಗೆದು ನೋಡಿದರೆ ಅದರಲ್ಲಿ ಈ ಸಣ್ಣ ಹುಡುಗಿಯ ಸ್ಯಾನಿಟರಿ ಪ್ಯಾಡ್ಗಳಿದ್ದಾವೆ. ಅಂದರೆ ಅವಳದು ಏಜ್ 15-16 ಇರುತ್ತದೆ. ಸ್ಯಾನಿಟರಿ ಪ್ಯಾಡ್ಗಳಿದ್ದಾವೆ ಆ್ಯಂಡ್ ಅವಕ್ಕೆ ಬ್ಲಡ್ ಎಲ್ಲ ಹತ್ಕೊಂಡಿದೆ. ಅಂದರೆ ಗಾಯ್ಸ್, ನಾನು ಕೇಳಿರೋ ಪ್ರಕಾರ ಒಬ್ಬ ಮನುಷ್ಯನ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಬೇಕಂದ್ರೆ ಅವ್ರದ್ದು DNA ಬೇಕಾಗುತ್ತದೆ ಅಂತೆ, ಯಾರ ಮೇಲೆ ನಾವು ಮಾಡಿಸ್ತಿರ್ತೀವಲ್ಲ ಅವ್ರದ್ದು. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹುಡುಗಿಯ ಬ್ಲಡ್ಡನ್ನು ಅವರು ಯೂಸ್ ಮಾಡಿದ್ದಾರೆ ಅಂತ ಈ ಒಂದು ಕೆಲಸದವಳಿಗೆ ಗೊತ್ತಾಗುತ್ತದೆ. ಬಟ್ ಇದನ್ನೆಲ್ಲ ಹೇಳೋ ಹಾಗಿಲ್ಲ, ಯಾಕಂದರೆ ಅಕಸ್ಮಾತ್ ಹೇಳಿಬಿಟ್ರೆ ನಂಬೋದಿಲ್ಲಲ್ಲ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಸೊ ಅದನ್ನು ನೋಡಿ ತಾಯಿ ಮತ್ತು ಮಗಳು ಹೆದರಿ ಬಿಡ್ತಾರೆ. ಆವಾಗ ಅವರು ಮತ್ತೆ ಅದೇ ಒಂದು ದೊಡ್ಡಣ್ಣ ಮತ್ತು ವೈಫ್ ಹತ್ರ ಹೋಗ್ತಿರ್ಬೇಕಾದ್ರೆ ಇದನ್ನು ನೋಡಿರ್ತಕ್ಕಂತಹ ಈ ಒಂದು ಕೆಲಸದಾಳು ಡೈರೆಕ್ಟ್ ಅವರಿಗೇನು ಹೇಳುವುದಿಲ್ಲ. ಬಟ್ ಅಲ್ಲಿಗೆ ಹೋಗೋದನ್ನು ಈ ಕೆಲಸದಾಳು ತಡಿಬೇಕಂತ ಒಂದು ಟ್ರಿಕ್ ಯೂಸ್ ಮಾಡ್ತಾಳೆ. ಏನು ಮಾಡ್ತಾಳೆ ಅಂದರೆ, ನೋಡಿ ಇವಾಗ ನೀವು ಸಿಟಿಯವರೇ ಇದ್ದೀರಿ, ನಿಮ್ಮ ದೊಡ್ಡಣ್ಣ ಮತ್ತು ಅವರ ವೈಫ್ ಅವರು ಸಹ ಸಿಟಿಯವರಿದ್ದಾರೆ. ಸೊ ಇದನ್ನು ನಾವೇನಾದರೂ ಬಿಡಿಸ್ಬೇಕಂದ್ರೆ ಹಳ್ಳಿಗೆ ಹೋಗಬೇಕು, ನಿಮ್ಮ ಹಳ್ಳಿಯ ರಿಲೇಟಿವ್ಸ್ ಇದ್ದಾರಲ್ಲ ಅಲ್ಲಿಗೆ ಹೋಗೋಣ ನಡೀರಿ ಅಂತ ಆ ಕೆಲಸದಾಳು ಅವರನ್ನು ಹೇಗೋ ಮೈಂಡ್ ಟರ್ನ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಯಾಕಂದರೆ ಕೆಲಸದಾಳಿಗೆ ಕನ್ಫರ್ಮ್ ಆಗಿದೆ ಇವಳೇ ಎಲ್ಲ ಮಾಡಿರೋದಂತ, ಆ ಒಂದು ದೊಡ್ಡಣ್ಣನ ವೈಫ್. ಆಯಿತು ಸರಿ ಅಂತ ಅಲ್ಲಿಗೆ ಹೋಗ್ತಾರೆ. ಹೋದ್ಮೇಲೆ ಆ ಮೌಲ್ವಿಗಳು ಆಕೆಯ ತಲೆ ಮೇಲೆ ಕೈಯನ್ನು ಇಡ್ತಾರೆ, ಆ ಸಣ್ಣ ಹುಡುಗಿಯ ಮೇಲೆ ಇಟ್ಟು ಏನೇನೋ ಮಂತ್ರಗಳನ್ನೆಲ್ಲ ಅಂತಾರೆ. ಅವ್ರು ಅಂತಾರೆ, ನಿಮ್ಮ ಕ್ಲೋಸ್ ರಿಲೇಟಿವ್ಸೇ ಯಾರೋ ಮಾಡಿದ್ದಾರೆ, ಫ್ಯಾಮಿಲಿ ಮೆಂಬರ್ಸೇ ನೋಡಿ ಅವರು ಅಂತ ಅಂದಾಗ ಅಲ್ಲೇ ಇರತಕ್ಕಂಥ ಕೆಲಸದಾಳು ಹೇಳಿಬಿಡ್ತಾಳೆ, ಹೀಗೆ ಕ್ಯಾರಿ ಬ್ಯಾಗ್ನ ತರೋದನ್ನು ನಾನು ನೋಡಿದ್ದೀನಿ ಅಂತ. ಅಂದ್ಕೂಡಲೇ ತಾಯಿ ಮಗಳು ಫುಲ್ ಶಾಕ್, ಭಯ ಬಿದ್ದುಬಿಡ್ತಾರೆ. ಏನಿದು, ನಮ್ಮ ಜೊತೆ ಈ ಥರ ಯಾಕೆ ಮಾಡಿದ್ರು ಇವರು ಅಂತ. ಆವಾಗ ಆ ಎಲ್ಲ ಮ್ಯಾಟ್ರ್ ಸಾಲ್ವ್ ಆದಮೇಲೆ ಆ ಒಂದು ಮೌಲ್ವಿಗಳಿದಾರಲ್ಲ ಅವರು ಬಾರಿ ಹಣ್ಣಿನ ಎಲೆಗಳಿಂದ ನಿರ್ಮಿಸಿರ್ತಕ್ಕಂಥ ನೀರನ್ನು ಮತ್ತು ಕೆಲವೊಂದಿಷ್ಟು ಮಂತ್ರಗಳನ್ನು ಏನೇನೋ ಕೊಟ್ಟು ಅವ್ರಿಗೆ ಹೇಳ್ತಾರೆ, ಈ ಬಾರಿ ಹಣ್ಣಿನಿಂದ ನಿರ್ಮಿಸಿರ್ತಕ್ಕಂಥ ನೀರನ್ನು ಹುಡುಗಿಗೆ, ಅಂದರೆ ದೊಡ್ಡ ಹುಡುಗಿ ಮತ್ತು
ತಂದೆಗೆ ಹಚ್ಚಿ ಇದು ಒರೆಸ್ಬೇಕು, ಅಂದರೆ ಡೈಲಿ ಕ್ಲೀನ್ ಎಲ್ಲ ಮಾಡ್ತಿರ್ತಾರೆ ನೋಡಿ, ಅದನ್ನೆಲ್ಲ ನೀವು ಮಾಡಬೇಕು ಅಂತ ಅವರು ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಆ ಮೌಲ್ವಿ ಅಂತಾರೆ, ನೋಡಿ ಆ ಮನೆ ಇದೆಯಲ್ಲ ಅದು ಒಂದು ತುಂಬ ಹೊರರ್ ಆಗಿಬಿಟ್ಟಿದೆ, ಸೊ ನೀವು ಅಲ್ಲಿ ಇರೋಕ್ಕೆ ಹೋಗಬೇಡಿ, ಅಲ್ಲಿಂದ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಅಂದ್ಕೂಡಲೇ ಆಯಿತು ಸರಿ ಅಂತ ಇವರು ತಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನು ಬಿಟ್ಟು ಆ ಇಬ್ಬರನ್ನು ಆ ಒಂದು ಹಾಸ್ಪಿಟಲ್ನಿಂದ ತೆಗೆದುಕೊಂಡು ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಇಲ್ಲಿಯವರೆಗೂ ಅವರು ಯಾರಿಗೂ ಸಿಕ್ಕಿಲ್ಲ, ಆ ಮನೆ ಹಾಗೆ ಹಾಳು ಬಿದ್ದುಬಿಟ್ಟಿದೆ. ಸೊ ಗಾಯ್ಸ್, ಏನಂದರೆ ಇಲ್ಲಿ ನಾನು ಆ ಏರಿಯಾ ಮತ್ತು ಮನೆಯ ಬಗ್ಗೆ ನಾನು ಇಲ್ಲಿ ಹೇಳೋಕೆ ಆಗೋದಿಲ್ಲ, ಯಾಕಂದರೆ ಸೆಕ್ಯೂರಿಟಿ ಕನ್ಸರ್ನ್ ಎಲ್ಲ ಇರುತ್ತದೆ. ಸೊ ಈ ಒಂದು ಎಂಡ್ನಲ್ಲಿ ತುಂಬ ಒಂದು ದುಃಖಕರ ಸಂಗತಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಸಮ್ಟೈಮ್ಸ್ ಏನಂದರೆ ಹೊರಗಿನವರಿಗಿಂತ ಒಳಗಿನವರೇ ಟಾರ್ಚರ್ ಮಾಡೋದು ಭಾಳ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ. ಥ್ಯಾಂಕ್ ಯು ಗಾಯ್ಸ್.